ಗೈಸ್ ಅಣ್ಣ ನಿಂಗೆ ಇದೆಲ್ಲ ಚೆನ್ನಾಗಿ ಮಾಡ್ಬೇಕಂತ ರೀ ನಮ್ರತ ಅವ್ರೆ ಫೋನ್ ಮಾಡ್ಬಿಟ್ಟಿದ್ದೀರಾ ಗೈಸ್ ಕಲ್ಗಚ್ ಮಾಡ್ತಾರೆ ಗೈಸ್ ಇದಕ್ಕೆ ಏನೋ ನಿಂದು ಈರುಳ್ಳಿ ಅಲ್ಲ ಈರುಳ್ಳಿ ಒಂಚೂರೇ ಚುಲೀಕ್ ಆಗಿದೆ ಬ್ರೋ ಸುಮಾರು ಜನಕ್ಕೆ ಡೌಟ್ ಇದೆ ನೀವೇನ್ ಕೆಲಸ ಮಾಡ್ತಿದ್ದೀರಾ ಅಂತ ಏನ್ ಮಗ ಬಿಡಿ ಗೈಸು ನಿಮಗೆ ಕುಶಾಣಿ ಜಾಸ್ತಿ ಇಷ್ಟನಾ ಗುಣ ಜಾಸ್ತಿ ಇಷ್ಟನಾ ಏನ್ರಿ ಯಾರ್ರಿ ಇದು ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ನನಗೆ ಅದನ್ನ ಎಂಗೇಜ್ಮೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ, ಬಟ್ ಅದು ಎಂಗೇಜ್ಮೆಂಟ್ ಅಲ್ಲ, ಶಾಸ್ತ್ರ. ಸೊ ಎಂಗೇಜ್ಮೆಂಟ್ ಇನ್ನು ಮುಂದೆ ಇದೆ. ಅದೇ ಹೂ ಮುಡ್ಸೋ ಶಾಸ್ತ್ರ ಮಾಡಿಸಿದ್ದು, ಬಟ್ ಅದು ಎಂಗೇಜ್ಮೆಂಟ್ ಅಲ್ಲ. ಆಮೇಲೆ ಇವಾಗ ನಾವು ನಮ್ಮ ಅಕ್ಕ ಏನ್ ಮಾಡ್ತೀವಿ ಅಂತಂದ್ರೆ ಬ್ರೆಡ್ ಪಿಜ್ಜಾ ಮಾಡ್ತೀವಿ. ಸೊ ಫಾರ್ ದ ಫಸ್ಟ್ ಟೈಮ್ ಅವಳೇನೆ ಎದ್ದು ಬಂದಿರೋದು ಮಾಡ್ತೀನಿ ಅಂತ. ಯಾವತ್ತು ಕೂಡ ಅವಳ ಅನ್ಕೊಂಡಿಲ್ಲ ಯಾವತ್ತು ಮಾಡ್ಬೇಕು ಅಂತ. ಯಾವತ್ತು ಅನ್ಕೊಂಡಿದ್ಯಾ? ಮೊನ್ನೆ ಅನ್ಕೊಂಡಿ ನಾನು ಒಂದು ರೋಲ್ ಮಾಡಿದ್ದೆ, ಪಾಲಕ್ ಚಪಾತಿ ಮಾಡ್ಬಿಟ್ಟು ಪನ್ನೀರ್ ರೋಲ್ ಮಾಡಿದ್ದೆ. ನೀನ್ ಇರ್ಲಿಲ್ಲ, ಬಟ್ ಮಾಡಿದ್ದ ಎಷ್ಟು ಚೆನ್ನಾಗಿತ್ತು, ಸಕ್ಕತ್ತಾಗಿ ದಿವಸ ಮಾಡ್ಕೊತೀನಿ. ನಾನು ಮಿಸ್ ಆಗ್ತೀನಿ ಅದಕ್ಕೆ. ಬಟ್ ಇವತ್ತು ನಮ್ಮ ಅಕ್ಕ ಬ್ರೆಡ್ ಪಿಜ್ಜಾ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ಮಳೆ ಬೇರೆ ಆಚೆ ಫುಲ್ ಮಳೆ, ಚಳಿ ಚಳಿ ಮಾಡೋಣ ಅನ್ಕೊಂಡೆ, ಬಟ್ ಫುಲ್ ಎಣ್ಣೆ ಅಲ್ವಾ, ಸೊ ಇದು ತಿನ್ನೋಣ ಅಂತ. ಅವಳು ಯಾವ ತರ ಮಾಡ್ತಾಳೆ ಇವತ್ತು ಅನ್ನೋದು ತೋರಿಸ್ತೀನಿ. ರೆಡಿ ರೆಡಿ ಮಾಡ್ಕೊಂಡು ನಾನು ಸಿಗೋಣ. ಓಕೆ ಗೈಸ್ ಬನ್ನಿ, ನಮ್ಮ ಅಮ್ಮ ಎಲ್ಲ ಮಾತಾಡ್ಸ್ಕೊಂಬರೋಣ ಅಮ್ಮನ ಹತ್ರ. ಹಾಯ್ ಮಾಮ್ ಇಂಡಿಯಾ, ಏನ್ ಮಾಡ್ತಿದ್ಯಾ? ಮಗ ನಾನು ಕುತ್ಕೊಂಡು ಟಿವಿ ನೋಡ್ತಾ ಇದ್ದೀನಿ. ಇರೋ ಆಗ್ತೀನಿ ಗೈಸ್, ನಾನು ಪಾಸ್ ಮಾಡಿದೆ ಟಿವಿ. ಹೋಯ್ ಅಂತ ಹೇಳ್ತಾವನೆ. ಆಯ್ತು ಹೇಳು, ಏನ್ ಸಮಾಚಾರ, ಏನ್ ನಿಂದು? ಏನ್ ಗೊತ್ತಾಗೋತ್ತಾ ಅವಳಿ ಇವನು ಶಾಸ್ತ್ರ ದಿವಸ ಫುಲ್ ಅವಳಿ ಒಂದು ಕಿಚ್ಚಾಟ ಹಾರಾಟ ಬರೀ ಇವಂದೇನೆ ಎಲ್ಲಾ ಕಡೆ. ಎಷ್ಟು ಹಾರಾಟ ಕಿಚ್ಚಾಟ ಮಾಡಿದೆ ಗೊತ್ತೇ ಇನ್ನು ಶಾಸ್ತ್ರ ದಿವಸ. ಕೊಡಲ್ಲ, ಟಿವಿನೂ ಕೊಡಲ್ಲ, ನೀಗೇನು ಕೊಡಲ್ಲ ನೀವತ್ತು. ಏನು ಏನ್ ಬೇಕು? ಇಲ್ಲ ಅಲ್ಲೇ ಕುತ್ಕೊ, ನೀನು ಅಲ್ಲೇ ಕುತ್ಕೊ, ನಾನು ರಿಮೋಟ್ ಕೊಡೋದು ಇನ್ನು ಕೊಡೋಣ ನಿನಗೆ. ಏನ್ ಬೇಕು ನಿನಗೆ? ಏನ್ ನಿನ್ ಕಾಟ ಏನ್ ಹೇಳು? ಏನ್ ಮೂತಿ ಅದ್ ಹಂಗ್ ಮಾಡ್ತಿದ್ಯಾ? ಏನ್ ಯೋಗ ಮಾಡ್ತಿದ್ಯಾ ಕಾಲ್ ಫ್ಲೆಕ್ಸ್ ಮಾಡ್ಕೊಂಡು? ಏನ ಮಾತಾಡು. ನಮ್ ಇಂಡಿಯಾ ಎಲ್ಲ ಚೆನ್ನಾಗಾಯ್ತಾ? ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಮಳೆ ಬಂದ್ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಮಳೆ ಬಂದ್ರೆ ಬೇಜಾರಾಗಬಾರ್ದು, ಮಳೆ ಬಂದ್ರೆ ಖುಷಿ ಪಡ್ಬೇಕು. ಅಲ್ಲ ಗೈಸ್, ನಮ್ಗೆ ಏನ್ ಗೊತ್ತಾ, ಫಸ್ಟ್ ಹೋಗಿದ್ವಿ ಅಲ್ಲಿಗೆ, ಬಿಸಿಲು ಬಂದ್ರೆ ಬಿಸಿಲು, ಒಳಗಡೆ ಫುಲ್ ಶೆಕೆ ಆಗ್ತಿತ್ತು. ಅಯ್ಯೋ ಶೆಕೆ 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 ಅಂತಿದ್ವಿ. ಅದಕ್ಕೆ ಮಳೆ ಬಂತು, ತಣ್ಣಗಾಯ್ತು. ಮಳೆ ಬಂದ್ ತಣ್ಣಗಾಯ್ತು, ಓಕೆ. ಊಟ ಮಾಡೋ ಸಮಯದಲ್ಲಿ ಮಳೆ ಬಂದ್ಬಿಡ್ತಲ್ಲ, ಪಾಪ ಎಲ್ಲ ಕೆಟ್ಟೋಗ್ಬಿಡ್ತು. ಅಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರ್ತಾರಲ್ಲ, ಕೆಟ್ಟೋಗ್ಬಿಡ್ತಿಲ್ಲ. ನೀನು ಬಟ್ ಚೆನ್ನಾಗಾಯ್ತು ಫಂಕ್ಷನ್, ಎಲ್ಲಾನು ಖುಷಿ ಆಯ್ತು. ತಣ್ಣಗ್ ಬಂದ್ವಿ, ರಾತ್ರಿನೂ ಮಳೆ, ಬರ್ಬೇಕಾದ್ರೂ ಮಳೆ ಅಲ್ವಾ, ತಣ್ಣಗ್ ಬಂದ್ವಿ. ಹೆಂಗಿತ್ತು ಲಾಂಗ್ ಡ್ರೈವ್? ರಾತ್ರಿ ಬರ್ಬೇಕಾದ್ರೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ, ನಮ್ಮ ಅಜ್ಜಿ ಕೂಡ ಇಲ್ಲದಾರ ಗೈಸ್. ಹಾಯ್ ಅಮ್ಮಮ್ಮ, ಏನ್ ಮಾಡ್ತಿದ್ಯಾ? ಬೆಳಗ್ಗೆ ಏನ್ ಮಾಡಿದೆ ಕೆಲಸ? ಬಾಬಾಜಿ ಜೊತೆ ಆಟ ಆಡ್ತಾ ಇದ್ದೀನಿ. ಅವ್ರದ್ದೇ ಕೆಲಸ, ಬರೀ ಹತ್ತೊಳಿ ಎತ್ತೊಳಿ, ಹಂಗ್ ಮಾಡು ಹಿಂಗ್ ಮಾಡು, ಬಟ್ಟೆ ಹಾಕು, ಅದೇ ಕೆಲಸ ಆಗೋಗ್ಬಿಟ್ಟೈತೆ ಗೈಸ್. ನಮ್ಮ ಆಂಟಿ ಕೂಡ ಇಲ್ಲೇ ಇದಾರೆ. ಅಮ್ಮ ಹೇಗಿದ್ದೀರಾ? ಅಪ್ಪ ಅದು ಶಿವ ದೇವ್ರ ತರ ಕಾಣಿಸ್ತಾರ ನಿನ್ ಕೆಳಗಡೆಯಿಂದ ವಿಭೂತಿ ಹಿಡ್ಕೊಂಡು. ಹೆಂಗೋ ನಿಮ್ಮ ಮಗ ಇವಾಗ ಕಾಟ ಕೊಡ್ತಾನೆ ನಿಮ್ಗೆ? ತುಂಬಾ ಕಾಟ ಕೊಡ್ತಾನಲ್ಲ. ಕುಶನ್ ಏನ್ ಇಷ್ಟ ನಿಮ್ಗೆ? ಗುಣ ಇಷ್ಟನಾ? ಯಾರೋ ಒಬ್ರು ಅಂದ್ರೆ ಅವಳೆ ಇಷ್ಟನಾ? ಅಮ್ಮ ನಿಂಗೆ ರೇಚಮ್ಮ ಕುಶನ್ ಇಷ್ಟನ ಗುಣ ಇಷ್ಟ? ನಿಂಗ್ ಗುಣ ಕುಶನೇ ಬೇಡವಾ? ಸೊ ಕಾಟ ಕೊಡ್ತಾಳೆ ಅಂತ ಗುಳೈ ನೀನ್ ಇಷ್ಟ ಅಂತ ನೋಡು ಅಜ್ಜಿಗೆ. ಅಂದ್ರೆ ಬಿಡ, ಇವನು ಕಾಟ ಇವನು ಕಾಟ ಕೊಡ್ತಾನೆ. ಇವಾಗ ಸದ್ಯಕ್ಕೆ ನೋಡ್ರಿ ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಬಿಡೋದಲ್ಲ ಗೈಸ್. ಒಂಥರ ಅಂಟು, ಇವನು ಮತ್ತೆ ಅವಳಂತರ ಅಂಟು ರೋಗತಾರ, ನನಗೆ ಅಂಟ್ಕೊಂಡೇ ಇರ್ತಾರೆ. ಬಿಡದಲ್ಲ ನಾನು. ಆ ಕಡೆ ನಂತರ ಬಬಡ, ಏನು ನಂತರ ಬರಬೇಡ, ಹೋಗ ಆ ಕಡೆ. ಏನಕ್ಕೆ ನಂತರ ಬರ್ತಿದ್ಯಾ? ನಂತರ ಬರ್ಬೇಡ, ಹೋಗ ಆ ಕಡೆ ನೀನು. ಏನು ಏನು ಏನ್ ಹೇಳು, ಏನ್ ಮಾಡ್ತೀನಿ ನೀನು? ಮಾತಾಡು ಮಾತಾಡು. ಅಮ್ಮ ನಿಂಗಾರ ಇಷ್ಟಮ್ಮ ಕುಶನ್ ಇಷ್ಟನ ಗುಣ ಇಷ್ಟನ? ಇಬ್ರು ಇಷ್ಟನೇ. ಯಾರೋ ಒಬ್ರು ಅಂದ್ರ ಕುಶನ್ ಗುಣ. ನಿನಗೆ ಒಂದೇ ಒಂದು ಓಟ್ ಸಿಕ್ಕಿದ್ದ ಮನೆಯಲ್ಲಿ. ಇರಿ ಹೋಗ್ಬಿಡಿ, ಅಮ್ಮನ್ ಕೇಳ್ಕೊಂಡ್ಬಿಡ್ತೀನಿ. ಇರೋ ಅಂಶ ಅಮ್ಮನ್ ಕೇಳ್ಕೊಂಡ್ಬಿಡ್ತೀನಿ. ಇರೋ ನಮ್ಮನ್ನೆಲ್ಲ ಕೇಳ್ತಿಯಲ್ಲ, ನಿನ್ಗೆ ಯಾರು? ನಾನು ಲಾಸ್ಟ್ ಹೇಳ್ತೀನಿ, ಮೆಜಾರಿಟಿ ನೋಡ್ಕೊಂಡು ಹೇಳ್ತೀನಿ. ನನಗೆ ಜಾಸ್ತಿ ಕುಶನ್ ಆಗತ್ತೆ ಇಷ್ಟ. ಗುಣ ಕೂಡ ಇಷ್ಟನೇ ಅವಾಗ ಅವಾಗ ಅಷ್ಟೇ, ಬಟ್ ಕುಶನ್ ಜಾಸ್ತಿ ಇಷ್ಟ ನನಗೆ. ಯಾಕೆಂದ್ರೆ ನಮ್ಮ ಮನೇಲಿ ಮೊದಲನೇ ಮಗು ಅದು, ಒಂಥರ ಖುಷಿ ಅಲ್ಲ. ಮಾಡಿದ್ರು ಏನೇ ಮಾಡಿದ್ರು, ಗಲಾಟೆ ಮಾಡಿದ್ರು, ಇರಿಟೇಷನ್ ಎಷ್ಟು ಮಾಡಿದ್ರು ಒಂದು ತೂಕ ಜಾಸ್ತಿನೇ. ಕುಶನ್ ಒಂದು ತೂಕ ಜಾಸ್ತಿ, ಮತ್ತೆ ಇದೆ ಬಟ್ ಕಮ್ಮಿ ಒಂಚೂರು. 1% ಕಮ್ಮಿ ಕೊಡ ನಿನ್ಗೆ ಮಗ. ಬಂದೆ ನೀ ಅಮ್ಮ ಕೇಳ್ಕೊಂಬತ್ತೀನಿ, ನೀ ಅಮ್ಮಗೆ ಯಾರು ಇಷ್ಟ ಅಂತ. ಚೈತ್ರ
ನಿನಗೆ ಯಾರು ಇಷ್ಟನೇ? ನಿನಗೆ ಕುಶಾನಿ ಜಾಸ್ತಿ ಇಷ್ಟನಾ ಗುಣ ಜಾಸ್ತಿ ಇಷ್ಟನಾ? ಒಬ್ರು ನನಗೆ ಗೊತ್ತು ಅಮ್ಮಂದರಿಗೆ ಇಬ್ರು ಇಷ್ಟ ಅಂತ ಹೇಳಿ ಕಂಡಿದ್ದಂಗೆ, ಬಟ್ ಒಬ್ರಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತೇನೆ ಅಂದ್ರೆ ಯಾರಿಗೆ? ಗುಣಕ್ಕೆ. ಯಾಕೆ ಗಂಡ್ ಮಗ ಅಂತನಾ? ಗಂಡ್ ಮಗ ಅಂತಲ್ಲ, ಅವ್ನು ಚಿಕ್ಕವನಲ್ವಾ ಅದಕ್ಕೆ. ಆಯ್ತು, ನೀ ಯಾರು ತುಂಬಾ ಇಷ್ಟ? ಚಿಕ್ಕವನು ದೊಡ್ಡರು ಬಿಟ್ಟಾಕು. ಇಷ್ಟ ತುಂಬಾ ಇಷ್ಟ. ಇಷ್ಟ ಅಂದ್ರೆ 100% ಕುಶಾನಿ, 101% ಗುಣ. ಯು ವೆರಿ ಚಲಾಕ್ ಬ್ರೋ. ಯಾರೇ ನೀನು ಕಲಾವಿದೆ? ನೀನಂತೂ ಒಬ್ಳೇ, ನೀನು ಬೇರೆ ತರ ಪೀಸ್ಕೊಂಡಿದ್ದಾವ ನಿಂತರಾನೆ. ಯಪ್ಪ ಇದು ಬಾವ ಕೇಳ್ಕೊಂಬತ್ತೀನಿ. ಬಾವ ಇಲ್ಲಿ ಬ್ರೋ ಬನ್ನಿ, ನಿಮ್ಗೆ ಕ್ವಶನ್ ಕೇಳ್ಬೇಕು ಇವಾಗ ನಿಮಗೆ ಕುಶಾನಿ ಜಾಸ್ತಿ ಇಷ್ಟನಾ ಗುಣ ಜಾಸ್ತಿ ಇಷ್ಟನಾ? ಇಬ್ರು ಇಷ್ಟನೇ. ಹೌದು, ಬಟ್ ಒಬ್ರು ಯಾರು ಒಬ್ರು ಅಂದ್ರೆ ಎಲ್ಲರೂ ಕೇಳಿದ್ರು ಬ್ರೋ ಎಲ್ಲಾರು ಹೇಳಿದ್ರು, ನೀವು ಒಬ್ರೇ ಲಾಸ್ಟ್ ಪೆಂಡಿಂಗ್. ಇವಾಗ ನಾನು ಕೂಡ ಹೇಳಿದೆ ಒಬ್ರು ಅಂದ್ರೆ ಕುಶಾನಿ ಚೈ ಕೂಡ ಹೇಳಿದ್ರು. ಬ್ಲಾಗ್ ಒಂದ್ 20 ವರ್ಷ ಆದ್ಮೇಲೆ ಇಬ್ರು ನೋಡ್ತಾರೆ, ಆಮೇಲೆ ಇವು ಜಾಸ್ತಿ ಇಷ್ಟಪಟ್ಟೆ ಅನ್ಬಿಟ್ಟು ಅವ್ರು ಇದು ಬೈಕೋತಾರೆ, ಅದಕ್ಕೋಸ್ಕರ ಇಬ್ರು ಇಷ್ಟ ಬ್ರೋ. ಬಾವ ಬಿಡ್ಕೊಡ್ತಾನೆ, ಯಾರು ಒಬ್ರು ಅಂತ ಹೇಳ್ತಾನೆ ಇಲ್ಲ. ಸ್ಮಾರ್ಟ್ 20 ವರ್ಷ ಆದ್ಮೇಲೆ ಬ್ಲಾಗ್ ನೋಡ್ಬಿಟ್ಟು ಅವಾಗ ನಂಗೆ ಮನೆಯಿಂದ ಹಾಕ್ಬಿಟ್ರೆ ಆಚೆ ಫ್ಯೂಚರ್ ಯೋಚನೆ ಮಾಡ್ತಾವ್ರೆ. ಅಲ್ಲೋಗಿ ನೋಡ್ತೀನಿ ನಾನು ಬ್ಲಾಗ್, ನೀನೊಂದು ಗುಂಡ ನೋಡ್ತೀನಿ ನಾನು ಬ್ಲಾಗ್ಸ್. ಅಯ್ಯೋ ಇರೋ ಗುಂಡ ಹೋಗ್ಬಿಟ್ಟು ಬ್ರೆಡ್ ಪಿಜ್ಜಾ ಮಾಡ್ತೀವಿ ನಾನು ಮತ್ತೆ ನಿಮ್ಮಮ್ಮ. ಅಯ್ಯೋ 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 ಗುಣ ಗೈಸಿಲ್ಲ ಒಂದು ಅಲ್ವಾ ಒಂದು ನಿಂತ್ಕೊ ಸತ್ತರಿ ಏದನ್ ಮಗ ಬೆಳಿಗೈಸುನು ಕೊಡೋಣ. ಅಪ್ಪ ಗೈಸ್, ಇವಾಗ ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ ಇಬ್ರು ಸೇರ್ಕೊಂಡು ಮಾಡ್ತೀರಾ ಬ್ರೆಡ್ ಪಿಜ್ಜಾನ? ಗೈಸ್ ಎಲ್ಲ ನಮ್ಮ ಬಾವ ಎಲ್ಲ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡವ್ರೆ, ಏನೇನೋ ತರ್ಸ್ಕೊಂಡಿದ್ದಾರೆ. ನೋಡುವ ಏನ್ ಮಾಡ್ತಾರೆ ಇವತ್ತು ಅಂತ ನೋಡೋಣ. ಇದೇನಿದು? ₹1 ಆಫರ್ ಬ್ರೋ, ಇಷ್ಟ ತಗೊಂಡಿದ್ದಕ್ಕೆ. ₹1 ಮ್ಯಾಂಗೋ ಕೊಡೋರಾ? ಜಪ್ಟವ್ರು ₹1 ಮ್ಯಾಂಗೋ ಕೊಡೋರು. ಫ್ಲಿಪ್ಕಾರ್ಟ್. ಓ ನಮ್ ಬ್ರೋ ನೀವ್ ಮನೆ ತಂದು ಕೊಟ್ಟಿರೋದು? ಇಲ್ಲ ಎಲ್ಲಾರ್ಗು ಬ್ರೋ ಸುಮಾರು ಜನಕ್ಕೆ ಡೌಟ್ ಇದೆ, ನೀವ್ ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳ್ತಿರೋದು. ಬಾಬಾ ಏನ್ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡ್ತಾರೆ ಹೇಳ್ತಾನೆ ಇದ್ದೀನಿ, ಯಾರಿಗೂ ನಾನು ಹೇಳೋದು ಅರ್ಥ ಆಗಿಲ್ಲ, ಸೊ ಅವ್ರ ಬಾಯಿನೇ ಕೇಳಿ. ಬ್ರೋ ನೀವೇನ್ ಕೆಲಸ ಮಾಡಿ ಹೇಳಿ ಬ್ರೋ. ಏನಿಲ್ಲ, ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಇ-ಕಾಮರ್ಸ್ ಕಂಪ್ನಿ, ಅದು ಆನ್ಲೈನ್ ಇ-ಕಾಮರ್ಸ್ ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಪರೇಷನ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಅಂದ್ರೆ ಕಂಟ್ರೋಲ್ ಟವರ್ ಆಪರೇಷನ್ ಅಂತ. ಅವಾಗ ಕೆಲಸ ಮಾಡ್ತಿರೋದು ಇವ್ನು ದಬಾಕೋದಿದೆ ಸರಿಯಾಗಿ ಇವಾಗ. ಆಮೇಲೆ ನೆನ್ನೆ ಹೋಗಿದ್ದೆ ಗೊತ್ತಾ ಹೂಶಾಸ್ತ್ರ ದಿವಸ, ಹುಡುಗಿ ನಂಗೆ ಸ್ವಲ್ಪ ಗಿಫ್ಟ್ ಕೊಟ್ಟಿದ್ದಾರೆ. ನಮ್ಮ ಹುಡುಗಿ ಇಷ್ಟು ಗಿಫ್ಟ್ ಕೊಟ್ಟಿರೋದು. ಸೊ ಇದೆಲ್ಲ ನಿನ್ನೆ ನನಗೆ ಕೊಟ್ಟಿದ್ದೆ, ನಾನು ಅವ್ರಿಗೆ ಕೊಟ್ಟಿದ್ದೆ, ಅವ್ರು ನನಗೆ ಕೊಟ್ಟರು. ಸೊ ಇದೆಲ್ಲ ಶಾಸ್ತ್ರ, ಇದೆಲ್ಲ ಮಾಡಬೇಕು. ಸೊ ನೋಡುವ ಏನು ಕೊಟ್ಟಿದ್ದಾರೆ ಬನ್ನಿ ಇವಾಗ. ರೀ ನಮ್ರತ ಅವರೇ ಫೋನ್ ಮಾಡ್ಬಿಟ್ಟಿದ್ದೀರಾ? ನೀವು ಕೊಡ್ಸಿರೋ ಗಿಫ್ಟ್ ಓಪನ್ ಮಾಡ್ತಿದ್ದೆ. ಓ ನೀವು ಓಪನ್ ಮಾಡ್ತಿದ್ದೀರಾ? ಏನೇನು ದುಬೈನ ತರಿಸಿರೋದು ಎಲ್ಲ? ಸೊ ಗೈಸ್ CK ಸೆಂಟು, ವಾವ್ ನೈಸ್ ನಮ್ ಸೂಪರ್ ಇದೆ ಸೆಂಟು. ಒಂದು ಸ್ವಲ್ಪ ಲೀಕ್ ಆಗ್ಬಿಟ್ಟಿದೆ ಸೆಂಟು, ಒಂಚೂರು ಲೀಕ್ ಆಗ್ಬಿಟ್ಟಿದೆ, ಒಂಚೂರೇ ಲೀಕ್ ಆಗಿದೆ. ಕ್ಯಾಪ್ ಹಾಕ್ಬೇಕು. ಹೌದು 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 ಹೌದು. ಸೊ CK ಸೆಂಟ್ ಕೊಟ್ಟಿದ್ದಾರೆ. ಗಮ್ ಅಂತ ಇದೆ, ಸಖತ್ತಾಗೈತ್ರಿ, ಸೂಪರ್ ಆಗಿದೆ. ಥ್ಯಾಂಕ್ ಯು. ವೇಸ್ಟ್ ಏನ್ ನಾನೇನು ವೇಸ್ಟ್ ಮಾಡ್ತೀನಾ ಸೆಂಟ್ಗಳನ್ನೆಲ್ಲ? ಯಾರು ವೇಸ್ಟ್ ಮಾಡ್ತಾರೆ ಸೆಂಟಲ್ಲ? ಇಲ್ಲ ಇಲ್ಲ, ಸ್ವಲ್ಪ ಒಂಚೂರು ಅಷ್ಟೇ ಲೀಕ್ ಆಗಿರೋದು. ಸೊ ಗೈಸ್ ಇವಾಗ ನನ್ನ ಪರ್ಫ್ಯೂಮ್ ಜಾಗಕ್ಕೆ ಈ ಸೆಂಟ್ ಹೋಗುತ್ತೆ. ಸೊ ಮತ್ತೆ ಬೇರೆ ಏನು ಕೊಟ್ಟಿದ್ದೀರಾ ಎಕ್ಸ್ಪೆನ್ಸಿವ್? ಬೇರೆ ಏನು ಕೊಟ್ಟಿದ್ದೀರಾ ಎಕ್ಸ್ಪೆನ್ಸಿವ್? ಇದೇನೋ ಕೊಟ್ಟಿದ್ದೀರಾ? ಈ ಬ್ರೇಸ್ಲೆಟ್ ಸಖತ್ತಾಗಿತ್ತು. ಇದೇನೋ ಕೊಟ್ಟಿದ್ದಾರೆ ಇನ್ನೊಂದು ನೋಡಿ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಇತ್ತನೇ ಫೇಸ್ ಹಿಂಗ್ ಮಾಡ್ಕೊಳ್ಳೋದು, ಐಸ್ ಹಾಕೊಂಡು. ಸೊ ಇಲ್ಲಿ ಮೇಲ್ಗಡೆ ಇಲ್ಲಿ ವಾಟರ್ ಹಾಕ್ಬೇಕು. ಸೊ ಇಲ್ಲಿ ವಾಟರ್ ಹಾಕಿ ಇದು ಫುಲ್ ಐಸ್ ಗೆಡ್ಡೆ ಕಟ್ಟುತ್ತೆ. ಅದಾದ್ಮೇಲೆ ನಾನು ಫೇಸ್ಗೆ ಹಿಂಗ್ ಯೂಸ್ ಮಾಡ್ಕೊಬೋದು. ಥ್ಯಾಂಕ್ ಯು, ಸೂಪರ್ ಆಗಿದೆ ಇದು ಕೂಡ. ಇಷ್ಟ ಆಯ್ತು, ಇದು ಕೂಡ ಸಾಕಾಗಿದೆ. ಹೌದು ಇಷ್ಟ. ನಾನು ಇವಾಗ ಮಾಡ್ತೀಯಲ್ಲ ಗೆಟ್ ರೆಡಿ ವಿತ್ ಮೀ, ಅದಕ್ಕೆಲ್ಲ ಯೂಸ್ ಆಗುತ್ತೆ ಇದು. ಫೇಸ್ ಆದ್ಮೇಲೆ ಇದು ಕೊಟ್ಟಿದ್ದಾರೆ ಸ್ಕ್ರಬ್ಬಾ, ಫೇಶಿಯಲ್ ಸ್ಕ್ರಬ್ ಕೊಟ್ಟಿದ್ದಾರೆ ಗೈಸ್. ಇದನ್ನ ಬೆಳಿಗ್ಗೆ ಹಚ್ಕೊಬೇಕಾ ರಾತ್ರಿ ಹಚ್ಕೊಬೇಕಾ? ಇದೇನಿದು ಬಾಡಿ ಲೋಷನ್? ಇದು ಇಷ್ಟು ದೊಡ್ಡದಾಗಿ ಬಾಡಿ ಲೋಷನ್, ಇದು ಇಷ್ಟು ದೊಡ್ಡದಾಗಿದೆಯಲ್ಲ. ನೋಡೋಣ ಹೆಂಗಿದೆ ಅಂತ ಬಾಡಿ ಲೋಷನ್ ಇದು. ಓಯ್ ಸಕ್ಕತ್ತಾಗಿದೆ ನೋಡೋದಕ್ಕೆ, ಇದು ಒಂಥರ ಇಷ್ಟೇ ಇಷ್ಟು ಚೆನ್ನಾಗಿದೆ. ಶರ್ಟ್ ನಂಗೆ ಇಷ್ಟ ಆಯ್ತು, ಈ ಶರ್ಟು ಸಕ್ಕತ್ತಾಗಿದೆ. ಈ ಶರ್ಟ್ ನೋಡ್ರಿ ಇದು. ಈ ಶರ್ಟ್ ಸೂಪರ್ ಆಗಿದೆ. ಈ ಶರ್ಟು ಚೆನ್ನಾಗಿದೆ, ಫಾರ್ಮಲ್ಸು ಚೆನ್ನಾಗಿದೆ, ನೈಸ್. ಈ ಶರ್ಟ್ ಚೆನ್ನಾಗಿದೆ, ಜಿಂಗ್ ಚಿಕ್ಕಿ ಶರ್ಟು, ಜಿಗಿ ಶರ್ಟು ಚೆನ್ನಾಗೈತೆ. ಸೂಪರ್ ರೀ, ಎಲ್ಲ ಇಷ್ಟ ಆಯ್ತು ನನಗೆ ಕೊಡ್ಸಿದ ಗಿಫ್ಟ್. ನಾನು ಕೊಡ್ಸಿದ ಗಿಫ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ, ಓಕೆನಾ? ಚೆನ್ನಾಗಿದೆ ನೋಡಕ್ಕೆ.
ತೆಗಿಲ್ವಾ? ಹಂಗೆ ಹಂಗೆ ಇಟ್ಕೊತೀರ ಅದನ್ನ? ಸೊ ಗೈಸ್, ನಾನು ಗಿಫ್ಟ್ ಕೊಡ್ಸಿ ಗೊತ್ತಾ ಅವ್ರಿಗೆ, ಒಂದು ಗಿಫ್ಟ್ ನನ್ನ ಜೊತೆನೇ ಓಪನ್ ಮಾಡ್ಬೇಕಂತೆ ಆ ಗಿಫ್ಟ್ನ. ಅದಕ್ಕೆ ನಾನು ಅವರ ಮನೆ ಹತ್ರ ಹೋಗಿ ಓಪನ್ ಮಾಡ್ತೀನಿ. ಸೊ ಓಕೆ, ಒಂದು ಬಾಯ್ ಮಾಡಿ ಬ್ಲಾಗ್ಗೆ. ಬಾಯ್ ಬಾಯ್. ಓಕೆ, ಇವಾಗ ನಮ್ಮ ಸಿಸ್ಟರ್ ಅವರು, ನಮ್ಮ ಅಕ್ಕ ಅವರು ಏನೋ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ, ಕಲರ್ ಆಗಿ. ಹೇಳ್ರಿ. ಇದು ನನಗೆ ಹೆಂಗ್ ಗೊತ್ತು, ನಾನು ಹೆಂಗ್ ಮಾಡ್ತೀನಿ, ನನ್ನ ಸ್ಟೈಲ್ ನಾನು ತೋರಿಸ್ತೀನಿ. ಓಕೆ, ಯೂಟ್ಯೂಬ್ ಅಲ್ಲ? ಯೂಟ್ಯೂಬ್ ಅಲ್ಲ, ಪಕ್ಕ ಯೂಟ್ಯೂಬ್ ಅಲ್ಲ. ಅಕಸ್ಮಾತ್ ನನಗೆ ಯೂಟ್ಯೂಬ್ ಸಿಕ್ಕರೆ ಇದು ಸಿಕ್ಕ ಚಾನ್ಸ್ ಇಲ್ಲ, ಯಾಕಂದ್ರೆ ಇದು ನಂದು 100% ಹೇಳ್ತೀನಿ. ಸರಿ ಆಯ್ತು. ನಾನು ಇನ್ನೇನೋ ಹಾಕಿ ನನಗೆ ಹೆಂಗ ಇದು ಕಂಫರ್ಟಬಲ್ ಇದೆ, ನಾನು ನನಗೆ ಹೆಂಗ್ ಗೊತ್ತು ಆ ತರ ಮಾಡ್ತೀನಿ. ಸೊ ನನ್ನ ಫೇವ್ರೇಟ್ ಏನೇನು ಮನೇಲಿ ಇದೆಯೋ ಅದನ್ನ ಸಡನ್ ಆಗಿ ಅದನ್ನೇ ಯೂಸ್ ಮಾಡಿದೀನಿ. ಅದಕ್ಕೆ ಒಂದು ಕಾರ್ನ್ ತಗೊಂಡಿದೀನಿ, ಅರ್ಧ. ಓಕೆನಾ. ಆಮೇಲೆ ಈರುಳ್ಳಿ ಅಲ್ಲ, ಈರುಳ್ಳಿ. ಓಕೆ. ಆಮೇಲೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ ಅಂಡ್ ಪನ್ನೀರ್ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು ಓಕೆ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕಾ ಇವಾಗ? ಎಲ್ಲ ಹಾಕೊಂತಿದ್ದೀನಿ ಇವಾಗ. ಓಕೆ, ಬಾವ ಎಲ್ಲಿ? ಆಚೆ ಬ್ರೋ ನೀವು ಮಾಡಲ್ಲ ಬ್ರೋ? ಬಾವ ಆರಾಮ ರೆಸ್ಟ್ ಮಾಡ್ದವ್ರೆ. ಇವತ್ತೆಲ್ಲ ಆಡಿಯನ್ಸ್ ಇಷ್ಟೆಲ್ಲ ಹಾಕಿ ವೆಜೀಸ್ ಎಲ್ಲ. ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಹಾಕೊಂತಿದ್ದಾಳೆ. ಚೀರ ಬಾಯಲ್ಲಿ ಹಿಂಗೆ ನೀರು ಬರ್ತೈತೆ ಕಣಿದಾರೆ ನನಗೆ, ಬಾಯಲ್ಲಿ ನಿಜ ನೀರು ಬರ್ತೈತೆ. ಹಾಯ್ ಕುಶಾನಿ, ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೆ? ಅವಾಗ್ಲಿಂದ ಮಲ್ಕೊಂಡಿದ್ದೆ ನೀನು? ನಾ ಅವಾಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಕುಶಾನಿ. ನೀನ್ ಮಾಡ್ತಿ? ಅವಾಗಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಹೊಡಿಲಿ ತಾನಿ ಬಂದ ಹೊಡಿಲಿ ಹಿಂದಗಡೆ ನೋಡಿ, ಇಲ್ಲಿ ಬೆನ್ಗತ್ತಿ ಬೇತಾಳ ಬಂದ ಹಿಂದಗಡೆ. ಏನೋ ನಿಂದು ಬಗ್ ನೋಡೋದವನು ನೋಡಿ, ಬಗ್ ನೋಡೋದವನು ನೋಡ್ರಿ, ಹಂಗೆ ಬಗ್ ನೋಡ್ರಿ. ಅಯ್ಯೋ ಗೈಸ್, ಇವಳು ಮುಂದೆ ಅವನು ಹಿಂದೆ. ಬಾಯ್ ನೋಡಿಲಿ ಕುಶಾನಿ, ಏಯ್ ನೋಡಿಲಿ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಬ್ರೆಡ್ ಪಿಜ್ಜಾ ಮಾಡ್ತಾ ಇದೀವಿ. ಏನ್ ಮಾಡ್ತಿದೀವಿ ಇವಾಗ? ನೀನ್ ತಿಂತೀಯಾ? ಪಕ್ಕ ತಿಂತೀಯಾ? ಸರಿ ಆಯ್ತು, ಬಾತಿ ನಾನು. ಗೈಸ್, ಕುಶಾನಿ ಇದು ಇನ್ನೊಂದು 2 ದಿವಸ ಅಷ್ಟೇ ಹಿಂಗ್ ಆಟ ಆಡೋದು. ಇನ್ನು ಮೂರನೇ ದಿವಸಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವಳದು. ಸೊ ಇವಾಗ ಅವ್ರಿಗೆ ಹಾಕ್ತಿದ್ದೀನಿ. ಏನ ಏನಂತ? ಗುಡ್ ಮಾರ್ನಿಂಗ್ ಹೇಳ್ಬೇಕು. ಗುಡ್ ಮಾರ್ನಿಂಗ್ ಹೇಳಿ ಅವಳಿಗೆ. ಖುಷಿ ಹತ್ರ ಮಾಡ್ಸಿರೋ ನೀನು? ಯಾಕೆ ಕೆಚಪ್ ಹಾಕ್ತಿದ್ದೀನಿ ಸ್ವಲ್ಪ. ಖುಷಿ ಹತ್ರ ಯಾಕೆ ಮಾಡ್ಸಿರೋ ನೀನು? ಹಾಗೆ ನೀ ಇಷ್ಟ ಇಲ್ಲ, ಪುಟ್ಟ ಇಷ್ಟ. ಹೌದೇನೆ ಕುಶಾನಿ, ನಿನಗೆ ನಮ್ಮ ಮನೆಯಲ್ಲಿ ಕೇಳಿಸ್ಕೊ, ಇಲ್ಲಿ ಗುಣವ್ ಇಷ್ಟನಾ ಇಲ್ಲಂದ್ರೆ ಚೈತ್ರ ಇಷ್ಟನಾ? ನಾನು ಇಷ್ಟನಾ? ನೋಡೆ ನೋಡೆ, ಅವಳಿಗೆ ಆಪ್ಷನ್ ಕೊಟ್ಟರು ಕೂಡ ನಾನೇ ಇಷ್ಟ ಅಂತೆ. ಅದಕ್ಕೆ ಅವಳು ಇಷ್ಟ ಇಲ್ಲ. ಕೆಚಪ್ ಹಾಕಿದೀನಿ, ಇವಾಗ ಮಯೋನೈಸ್ ಹಾಕ್ತಿದ್ದೀನಿ. ಓಕೆ ಗೈಸ್, ಈ ಮಳೆಗೆ ಇದು ಆಕ್ಚುಲಿ ಬೇಕೇ ಬೇಕು ನಮ್ಗೆ ತಿನ್ನೋದಕ್ಕೆ. ನಮ್ಮ ಅಕ್ಕ ಈಗ ಮಾಡ್ಕೋದ್ರೆ ತಿಂತಾನೆ ಇರ್ತೀನಿ ಕುತ್ಕೊಂಡು ದಿವಸ ಪೂರ್ತಿ. ಏನೋ ಮಾಡ್ತಿದ್ಯಾ? ಬಿಡು, ಕೈ ಹೋಗುತ್ತೆ, ಕೈ ಕಚ್ಕೊಂತ ಬಿಡು. ಕೈ ಬಾಯ್ ಕಡೆ ಸುಮ್ನೆ ಹೇಳು. ಇದು ಬಂದು ಒಂದೇ ರಿಯಲ್ ಮಯೋನೈಸ್ ಅಷ್ಟೇ. ಇದು ಫ್ಲೇವರ್ಸ್ ಚೀಸಿ, ಜಾಲಪಿನೋ, ಅದನ್ನ ಹಾಕ್ತಿದ್ದೀನಿ. ಫ್ಲೇವರ್ಸ್ ಮಯೋನೈಸ್ ಬಟ್ ಡಿಫರೆಂಟ್ ಫ್ಲೇವರ್ಸ್. ಓಕೆ, ವಾವ್ ಗೈಸ್, ಕಲ್ಗಚ್ ಮಾಡ್ತಾರೆ ಗೈಸ್ ಇದಕ್ಕೆ. ಅಲ್ಲ ಕಣೆ, ಇಷ್ಟೊಂದು ಹಾಕಿದ್ಯಲ್ಲ, ಅದಕ್ಕೆ ಏನೇನೋ ಹಾಕಿದ್ಯಾ? ನಾನೇನ್ ಹೇಳ್ದೆ ಹೇಳು, ನನ್ನ ಸ್ಟೈಲ್, ನಾನು ಏನೋ ಒಂದು ಮಾಡ್ತೀನಿ ಅಷ್ಟೇ. ಇದು ಬ್ರೆಡ್ ಮೇಲೆ ಆಮೇಲೆ ತಾನೇ ಚೀಸ್ ಹಾಕ್ಬೇಕು, ಪಿಜ್ಜಾ ಆತರ ಹಿಂಗೆಲ್ಲ ಮಿಕ್ಸ್. ಮಯೋನೈಸ್ ಓಕೆ. ಏನೋ ಏನು ತಂದೋಡು ನಮ್ಮ ಅಕ್ಕ ತಿನ್ನೋದಕ್ಕೆ. ಅಕ್ಕ ಅಲ್ಲ, ಬಾವ ಏನೋ ತಂದೋ ತಿನ್ನೋದಕ್ಕೆ. ಇಚ್ಕಿ ಕಲ್ಗಚ್ ಮಾಡಿಕೋ. ನಂಗೆ ಟೇಸ್ಟ್ ತಿಂತ್ಯಾ? ತಿನ್ನೋ, ನಾನು ತಿನ್ನಿ, ಚೆನ್ನಾಗಿರುತ್ತೆ. ಅದ್ ಮಧ್ಯದಲ್ಲಿ ಜಾಮ್ ಇರುತ್ತೆ. ಸೊ ನೋಡಿ, ಇದನ್ನ ಮಿಕ್ಸ್ ಮಾಡ್ಕೋ. ನೀವು ಹೇಳಿ, ಬೇಲ್ಪುರಿ ಅಂಗಡಿ ಕೊಡ ನಂಗೆ. ಚೆನ್ನಾಗಿ ಮಾಡ್ತೀಯ ಬೇಲ್ಪುರಿ, ಪಿಜ್ಜಾ. ಟೇಸ್ಟ್ ನೋಡು, ಬರುತ್ತೆ ನೋಡೋಣ. ಆಮೇಲೆ ಅಂಗಡಿ ಕೊಡ್ಲಾ? ಇದು ಚೀಸು ನೋಡ್ರಿ, ಹಂಗ ಚೀಸ್ ಒಳ್ಳೆ ಮಿಲ್ಕ್ ಇದ್ದಂಗೆ ಐತೆ. ಒಳ್ಳೆ ಮಿಲ್ಕ್ ಇದ್ದಂಗೆ ಚೀಸ್ ಇದು. ಆಲ್ರೆಡಿ ಮೆಲ್ಟ್ ಆಗಿರೋ ಚೀಸ್. ಚೀಸ್ ಒಣಗಿದೆ ಒಂಥರ. ಹುಚ್ಚಿ ಬಂದ್ರೆ ಹೋಗು, ಮಾಡೋಗು. ಇಲ್ಲ ಕೂತ್ಕೊಂಡು ಅಲ್ಲಾಡ್ತಿದ್ಯಾ? ನಾನೇ ಬರ್ಲಿ, ಹೆಂಗ್ ಹುಚ್ಚ ಮಾಡ್ಕರ? ಕರೆಕ್ಟ್ ಇದೆ ಅಲ್ಲ? ಉಪ್ಪು ಹಾಕೋದು, ಉಪ್ಪು ಬೇಡ ಬೇಡ ಹಿಂಗಿದ್ದಾನೆ ಕರಲ್ಲ. ಈ ಚಿಂದಿರ ಹೇಳಿ ಗೈಸ್, ಮಾಡ್ಕೊಳ್ಳೋ ಸಾಕಾಗಿ ತಿನ್ನಂಗಿದು. ತಿನ್ನೆ ಇದೊಂಥರ ಏನೋ ಒಂಥರ ತರ ಚಾಕ್ಲೇಟ್, ಒಂಥರ ರಬ್ಬರ್ ತರ ಇರ್ಬೇಕು ನೋಡೋದು. ರಬ್ಬರ್ ಚಾಕ್ಲೇಟ್ ಅಡಕೆ ನಿಂತೀನಿ ತಿನ್ನೆ ಗೈಸ್. ನಮ್ರತ ನನಗೆ ದುಬೈಯಿಂದ ಸ್ವಲ್ಪ ಚಾಕ್ಲೇಟ್ ಕೊಟ್ಟಿದ್ದಾಳೆ.
ನೋಡ್ರಿ ಇದು ದುಬೈ ಚಾಕ್ಲೇಟ್, ಇದು ಕಿಟ್ ಕ್ಯಾಟ್, ಲೋಟಸ್ ಕಿಟ್ ಕ್ಯಾಟ್ ಅಂತ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ನಂಗೆ ತುಂಬ ಇಷ್ಟ ತಿನ್ನೋದಕ್ಕೆ ಇದು. ಇದು ಎಲ್ಲ ದುಬೈ ಚಾಕ್ಲೇಟ್ಸೆ, ಪೂರ್ತಿ ಎಲ್ಲ ದುಬೈ ಚಾಕ್ಲೇಟ್ಸೆ. ಅದಾದ್ಮೇಲೆ ಇದು ನೋಡ್ರಿ ಇದು. ಸೊ ಇದು ಕೂಡ ದುಬೈ ಚಾಕ್ಲೇಟೆ. ಇದು ಒಂಥರ ಇದು ಕಣೆ, ಇದು ಏನಿದು ಕುನಾಫಾ ಕುನಾಫಾ ತಿಂದಿದ್ಯಾ? ಸೊ ಕುನಾಫಾ ಚಾಕ್ಲೇಟ್ ಇದು, ಪಿಸ್ತಾ ಕುನಾಫಾ ಚಾಕ್ಲೇಟ್ ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ ಇದು. ಬಿಸ್ಕೆಟ್ ಚಾಕ್ಲೇಟ್ ಮಾತ್ರ. ಎಲ್ಲೇ ನಿನ್ ಚಾಕ್ಲೇಟ್ ಎಲ್ಲಿದೆ? ಇಲ್ಲಿ ಯಾವ್ದು ಇಲ್ಲಿ ಚಾಕ್ಲೇಟ್ ಇಲ್ಲ. ಇದು ನಿನ್ ಚಾಕ್ಲೇಟ್ಸಾ? ಇದು ಕುಶಾನಿಗೆ ಕೊಟ್ಟಿದ್ದು ಬೇಬಿ. ತಗೋ ನಿನ್ ಬೇಬಿ ಹೊಡಿ, ನೀನ್ ತಿನ್ಕೋ, ಆಮೇಲೆ ತಿನ್ಕೋ ಬೇಡ, ಆಮೇಲೆ ತಿನ್ನ ಆಮೇಲೆ ತಗೋ. ನೋಡಿ ವೀಟ್ ಬ್ರೆಡ್. ವೀಟ್ ಬ್ರೆಡ್. ಓಹೋ, ಎಸ್, ಫುಲ್ ಕ್ಯಾಲೋರೀಸ್ ಮೇಂಟೈನ್ ಮಾಡ್ತಾರೆ. 6 members +1 ಯಾಕೆ ಅವ್ನು ಇಷ್ಟ ನನಗೆ? ಕುಶಾನಿಗೆ just 7 members. ಹಿಂಗ್ ಕುಶಾನಿ ಆಮೇಲೆ ಇದ್ರ ಜೊತೆ ಫಸ್ಟ್ ಇದು ಹಾಕೊಂಡ. ಫಸ್ಟ್ ಅದನ್ನ ಓಕೆ, ಆಮೇಲೆ ಇದನ್ನ ಹಾಕ್ತೀನಿ, ಚೀಸ್. ಗೈಸ್ ಈ ಚೀಸ್ ನೋಡ್ತಿರೇ ತಿನ್ಬೇಕು ಅಂತ ಕಣೆ. ನಾನು ಒಂದು ಸ್ಪೂನ್ ಕೊಟ್ಟು ತಿಂತೀನಿ ಆಮೇಲೆ ಲಾಸ್ಟಲ್ಲಿ. ಸರಿ ಆಯ್ತು. ನೋಡೋ ಸಕ್ಕತ್ತಾಗಿದೆ ಚೀಸ್, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಇವಾಗ ಇದು ಫ್ರಿಜ್ಜಲ್ಲಿ ಗಟ್ಟಿ ಆಗಲ್ವಾ? ಆಗುತ್ತೆ, ಹಂಗೆ ಇರುತ್ತೆ ಅನ್ಸುತ್ತೆ. ಮೇ ಬಿ ನಂಗೆ ಇದು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ತರಿಸಿರೋದು. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ನಾನು ನೋಡ್ತಿರೋದು ಫಸ್ಟ್ ಟೈಮ್. ನೀಟಾಗಿ ಅದನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಮ್ಮ ಅಕ್ಕ. ಅದ್ರ ಮೇಲ್ಗಡೆ ಇವಾಗ ಟಾಪಿಂಗ್ಸ್ ಮಾಡ್ತೀವಿ. ಟಾಪಿಂಗ್ಸ್ ಚಿಕ್ಕ ಸ್ವಲ್ಪ ಟೊಮೆಟೊ ಹಾಕ್ಬೇಕು, ಚೆನ್ನಾಗಿರ್ತಿತ್ತು. ಹಾಕಿದ್ಯಾ? ನೋಡಿ ಟಾಪಿಂಗ್ಸ್ ಎಷ್ಟು ಚೆನ್ನಾಗಿದೆ, ವಾವ್ ಯಮ್ಮಿ ಆಗಿದೆ. ಸೊ ಇವಾಗ ಟಾಪಿಂಗ್ಸ್ ಎಲ್ಲ ಮಾಡಾದ್ಮೇಲೆ ತಗೊಂಡೋಗಿ ಒಳಗಡೆ ಚೀಸ್ ಹಾಕ್ಬೇಕಾ? ಸೊ ಗೈಸ್ ಇವಾಗ ಟಾಪಿಂಗ್ಸ್ ಎಲ್ಲ ಮಾಡಾದ್ಮೇಲೆ ಈ ಸ್ಲೈಸ್ ಚೀಸ್ ಹಾಕ್ಬೇಕಾದ್ರೆ ಅದ್ರ ಮೇಲ್ಗಡೆ ನೋಡುವ. ನಮ್ಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಪಿಜ್ಜಾ, ಅದಕ್ಕೆ ಒಂದ್ ಸ್ಲೈಸ್ ಅಲ್ಲಿ ಅರ್ಧ ಯಾಕೆ ಜರ ಒಂದು ಫುಲ್ ಯಾಕೆ ಬಜೆಟ್ ಫ್ರೆಂಡ್ಲಿ ಪಿಜ್ಜಾ ಹೋಟ್ಲು ಮಾಡ್ಕೊಡ್ರೆ ಅಲ್ಲೂ ಬಜೆಟ್ ಫ್ರೆಂಡ್ಲಿ ಮಾಡ್ಕೊಂಡ್ಯಾ? ದುಡ್ಡು ಕೊಡ್ತಾರಲ್ಲ ಜಾಸ್ತಿ ಮಾಡೋದು. ಗೈಸ್ ನಾನು ನಿಜ ಹಿಂಗೆ ಎತ್ಕೊಂಡು ತಿನ್ಬೇಕು ಅಂತ ಆ ಥರ ಫೀಲ್ ಆಗ್ತಾ ಇರ್ತೀರ. ಬೇಗ ಮಾಡು ತಿನ್ಬೇಕು ಇವಾಗ. ಗೈಸ್ ನೋಡಿ ಗೈಸ್, ಕುಶಾನಿ ಬಾಟ್ಲ್ ಹೆಂಗೈತಿ ಇಲ್ಲಿ. ಕುಶಾನಿನಾ ಇದು? ಕುಶಾನಿ ಯಾರ ಬಾಟ್ಲ್ ಇದು? ನಿನ್ ಫೋಟೋಲ್ ಐತೆ ಬಾಟ್ಲಲ್ಲಿ. ಬ್ಯಾಗ್ ತೋರಿಸ್ತೀಯಾ? ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಕುಶಾನಿ ಬಾಟ್ಲ್ ಹೆಂಗೈತೆ. ಕುಶಾನಿ ಅವಳಿದ್ರು ಒಳಗಡೆ ತೋರಿಸಿ. ಬೇರೆ ಏನಿದೆ ನೀ ಹತ್ರ? ಓ ಮೇಡಮ್, ನೆಕ್ಸ್ಟ್ ಏನಿದೆ ಮಾತ್ರ ಇದೆ? ಈ ಬ್ಯಾಗ್ ತೋರಿಸ್ರಿ, ಬ್ಯಾಗ್ ನೋಡೋಣ. ಇಲ್ಲಿ ಬ್ಯಾಗು ಏನ್ರಿ? ಯಾರ್ರಿ ಇದು? ನೀವೇನ್ರಿ ಅದು? ಏನ್ರಿ ನೋಡಕ್ ಇಷ್ಟು ಕ್ಯೂಟ್ ಆಗಿದ್ರೆ ಇದ್ರಲ್ಲಿ? ಇದ್ಯಾರಿದು? ಅದ್ ನಾನಾ? ಇದು ನೀನಾ? ಸೂಪರ್ ಅಮ್ಮ. ಇದು ಬೇರೆ ಏನಿದೆ ನಿಮ್ಮ ಹತ್ರ? ಏನ್ ನಕ್ಕದು ಹೋಗ್ಬೇಕಳು ಆಕ್ಟಿಂಗ್ ನೋಡ್ರಿ, ಆಕ್ಟಿಂಗ್ಗಳು. ಬೇರೆ ಏನಿದೆ ಮೇಡಮ್ ನಿಮ್ ಬ್ಯಾಗ್ ಒಳಗಡೆ? ಇದು ನೀವು ಸ್ಕೂಲ್ ಬ್ಯಾಗ್ ನಿಮ್ದಿದು? ಇದು ತೊಗೊಂಡು ಸ್ಕೂಲ್ ಹೋಗ್ತೀರಾ ನೀವು? ಇಲ್ಲಿ ಜಿಪ್ ಇದೆ. ನಾನೇ ತೆಗಿತೀನಿ ಬಿಡಿ. ತೋರಿಸಿ ಏನಿದೆ ಬ್ಯಾಗಲ್ಲಿ ಬೇರೆ. ಇದೇನಿದು? ಅಲ್ಲೂ ಕುಶಾನಿ ಅವಳ? ಇದು ಕುಶಾನಿ ಪೌಚ್. ಇದು ಪೌಚ್. ಸೂಪರ್ ಕುಶಾನಿ, ಸೂಪರ್ ಆಗಿದೆ. ಬೇರೆ ಇದೇನಿದು? ಅದ್ರೊಳಗೆ ಏನಿದೆ ತೋರ್ಸು. ವಾವ್ ಗೈಸ್, ಲೇಬಲ್ ನೋಡಿ ಗೈಸ್, ಕುಶಾನಿ ಲೇಬಲ್ ನಿನ್ ಫೋಟೋ ಐತಲ್ಲ. ಈ ತರ ಯಾರೇ ಹಿಂಗೆ ಮಾಡ್ಕೊಟ್ಟಿದ್ದು ಕುಶಾನಿ? ಸೂಪರ್ ಆಗಿ ಮಾಡ್ಕೊಟ್ಟವ್ರೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದ. ಬೇರೆ ತೋರಿಸಿ, ಬೇರೆ ಏನಿದೆ ಮಾತ್ರ? ಇದೇನು? ಟಿಫನ್ ತಿನ್ನೋದು? ಇದು ಟಿಫನ್ ತಿನ್ನೋದಾ? ಇದ್ರೊಳಗೆ ನಿನ್ ಫೋಟೋ ಹೆಸರು ಎಲ್ಲದ್ರಲ್ಲೂ ಕುಶಾನಿ. ಏನ್ರಿ ಕುಶಾನಿ ಈ ತರ ನಿಮ್ಗೆ? ಇದು ಹಂಗೆ ತೆಗಿಬಾರ್ದು. ಗೈಸ್ ನಾವು ಚಿಪ್ಸ್ ಹೆಂಗೆ ತೆಗಿತಿದ್ದು ಜಾಮೆಟ್ರಿ ಬಾಕ್ಸ್ನ. ಹಿಂಗೆ ತೆಗಿಬಾರ್ದು, ಕೈಯಲ್ಲಿ ಹಿಂಗ್ ಅನ್ಬೇಕು. ಓಕೆನಾ? ಪೆನ್ಸಿಲ್ ಎಲ್ಲ ಇದೆ ಇದರಲ್ಲಿ. ಓಕೆ ಮೇಡಮ್, ಚೆನ್ನಾಗಿ ಓದಿ ಮೇಡಮ್. ಓಕೆನಾ? ಓಕೆ ಮೇಡಮ್, ಆಲ್ ದ ಬೆಸ್ಟ್ ಮೇಡಮ್. ಕೈ ಕೊಡಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಓದಿ, ಸ್ಕೂಲ್ ಚೆನ್ನಾಗಿ ಹೋಗಿ. ಓಕೆನಾ? ಗೈಸ್ ಏನ್ ಗೊತ್ತಾ, ಇವಾಗ ಕುಶಾನಿ ನೋಡ್ತಾರೆ ನಂಗೆ ಒಂಥರ ಭಯ ಆಗ್ತಿದೆ. ಬಿಕಾಸ್ ನಾವು 20 ವರ್ಷ ನಿನ್ ಕಾಂತರ ಭಯ ಪಡ್ಬೇಕು ಅಂತ ಹೇಳ್ತೀರ. ನನಗೆ ಏನಕ್ಕೆ ಭಯ ಆಗ್ತಿದೆ ಅಂತಂದ್ರೆ, ನೀನ್ ಚಿಕ್ಕ ಹುಡುಗಿ, ನೀನ್ ಇವಾಗ ಸ್ಕೂಲ್ಗೆ ಹೋಗ್ಬಿಟ್ಟು ಓದ್ಬೇಕು. 20 ವರ್ಷ ಕಷ್ಟಪಟ್ಟು ಓದ್ಬೇಕು ನೀನು ಇನ್ ಮುಂದೆ. ನಾವು ಕೂಡ
ನೀನ್ ನೋಡ್ರೆ ನಂಗೆ ಒಂಥರ ಇದಾಗ್ತಿದೆ. ಅವಾಗ ನಾವು ಕೂಡ ಕೂತ್ಕೊಂಡು ಬುಕ್ ಎತ್ಕೊಂಡು ಟ್ಯೂಷನ್ನು, ಸ್ಕೂಲು, ಮನೆ, ಆಟ ಏನಿಲ್ಲ ಅವಾಗ. ನೀನು ಆ ಥರ ಹಿಂಗೆ ಇರಬೇಕು. 4 ವರ್ಷ ಆಟ ಆಡಿದೆ, ಇವಾಗ ಇನ್ ಮುಂದೆ ಓದ್ಬೇಕು. ನಮ್ಮ 3 ವರ್ಷ ಏನ್ ಮಾಡ್ಬೇಕಂದ್ರೆ ಸುಮ್ಮನೆ ಪಾಠ ಕಲಿಬೇಕು. ಹಾಗೆ ಮಾಡ್ಬೇಕು, ಪಾಠ ತರಬೇಕು, ಮನಸ್ಬೇಕು, ಪಾಠ ತರಬೇಕು. ಅದೆಲ್ಲ ನೀನು ಓದಿಲ್ಲ ಅಂದ್ರೆ ಮಾಡ್ಬೇಕು ಕೆಲಸ. ಓದಿದ್ರೆ ಕೆಲಸ ಮಾಡಂಗಿಲ್ಲ. ಓಕೆನಾ? ಮತ್ತೆ ಪೆನ್ಸಿಲ್ ಬಿಸಾಕ್ಬಿಡ, ಓದು ಚೆನ್ನಾಗಿ ನೀನು. ಸೊ ಓಕೆ, ಈಗ ಬ್ರೆಡ್ ಪಿಜ್ಜಾನ ಎಲ್ಲ ನೀಟಾಗಿ ಜೋನ್ಸ್ ಒಂದನೆ ಆಗುತ್ತೆ. ಒಂದು 3 ಹಾಕಿ, 4 ಹಾಕು. ಹಾಕು 2 ಬುಳ್ಳೆ ಹಾಕು. ಹಾಕ್ಲಿ ಅಮ್ಮಗೆ 2 ಬುಳ್ಳೆಗೆ ಹಾಕ್ಲಾ? ಹ್ಞೂ ಒಂದು ಗೈ ತೊಳು, ಹೂ ಅಂತೋಳು ಹಾಕ್ಲಾ ಅಂದ್ರೆ ಇಷ್ಟೇ ಒಂದು ಇಲ್ಲಿ ಸ್ಟಾರ್ಟ್ ಮಾಡದಾ? ಲೈಟ್ ಆನ್ ಹೋಗ್ಬೇಕಲ್ಲ. ಆಯ್ತಲ್ಲ ಒಂದು. ಈಗ ಏನೋ ನಂಗೆ ಆಪರೇಟ್ ಮಾಡಕ್ಕೆ ಬರಲ್ಲ ಕಣೋ. ನೀರೇ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬ. ಹೇಳ್ಬೇಕಾರೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಾಡಾಯ್ತು. ಇಲ್ಲ ಮಾಡ್ತೀನಿ ಅಂಶ ಆಫ್ ಮಾಡೋಣ. ಅದೆಲ್ಲ ಕಣೋ ಪಿಜ್ದು ಇವಾಗ ಇದನ್ನ ಅನ್ಬೇಕು. ಮುನ್ನಾಯ್ತು, ಲೈಟ್ ಬರ್ಬೇಕು. ಹೆಂಗ್ ಆನ್ ಮಾಡೋದು ಮರ್ತೇ ಹೋಗ್ಬಿಡಿ. ಅಮ್ಮ ಇದು ಹೆಂಗ್ ಆನ್ ಮಾಡೋದು? ಅವನ್ನ ಅವನ್ಗೆ ಹೆಂಗೆ ಆನ್ ಮಾಡೋದು ಇದನ್ನ? ಅದಕ್ಕೆ ಅವಾಗ ಬಂದು ಯೂಸ್ ಮಾಡೋಕಿದ್ನಲ್ಲ ಅಂತ. ಗೈಸ್ ಇವಾಗ ನಮ್ಮ ಮಾಮಿಂಡೆ ಬಂದಿರ ಆನ್ ಮಾಡೋದಕ್ಕೆ. ಅಮ್ಮ ಆನ್ ಅಷ್ಟೇ. ಸ್ಟಾರ್ಟ್ ಕೊಡ್ತೀವಿ ಇವಾಗ. ಸ್ಟಾರ್ಟ್ ಹೊತ್ತು ಅಷ್ಟೇ. ನೋಡಿ ನಾನ್ ಮಾಡಿದೆ ಕರೆಕ್ಟಾಗಿ. ನಾನ್ ಮಾಡಿದೆ ಸಾಕು. 1 ನಿಮಿಷ ನೋಡ್ದಾ? ಹೇಯ್ ಹಲೋ ಬಾ, ಸೈಡ್ ಬಾ. ಇಲ್ಲಿ ಹೆಂಗ್ ಕುಕ್ ಆಗ್ತಿದೆ ನೋಡೋಣ ಬಾ. ಕುಕ್ಕ ನಂಗೆ ಕಾಣ್ತಿಲ್ವ ಇಲ್ಲಿ? ಒಳಗಡೆ ಎಲ್ಲ ಹೆಂಗ್ ಮೆಲ್ಟ್ ಆಗ್ತದೆ ನೋಡೋಣ. ಒಬ್ಳು ಗೈಸ್ ನೋಡ್ರಿ, ಬೇಕಾದ್ರೆ ಹೋಗಿ ಬಾಯ್ ಹಾಕ್ಬಿಡಂಗೆ ನೆಕ್ಬಿಡ್ತಾಳೆ. ಡ್ಯಾನ್ಸ್ ಆಗಿದ್ದೆ ನಾನು ಡ್ಯಾನ್ಸ್ ಆಗಿದ್ದೆ ಹೇಳೆ. ಅದಕ್ಕೆ ಡ್ಯಾನ್ಸ್ ಆಗ್ತಿರೋದು. ಖುಷಿ ನಾನು ಡ್ಯಾನ್ಸ್ ನೋಡ್ದಾ ಹೆಂಗಿತ್ತು? ನಾನು ಡ್ಯಾನ್ಸ್ ಹೆಂಗ್ ಮಾಡಿದೆ? ಥ್ಯಾಂಕ್ ಯು ಖುಷಾನಿ. ಗೈಸ್ ಇಲ್ಲಿ ನೋಡಿ ಗೈಸ್, ಸಾಕು ಕಣೆ. ಮೆಲ್ಟ್ ಆಗಿದೆ ಪಿಜ್ಜಾ. ಸಾರಿ ಪಿಜ್ಜಾ ಅಂತ ನಿಮ್ ಚೀಸು ಏನ್ ಫುಲ್ ರಸ್ಟ್ ಗಟ್ಟಿ ಆಗ್ಬಿಟ್ಟು ತಿನ್ನಕ್ಕಾಗಲ್ಲ. ಆಮೇಲೆ ಅದು ಸಾಕು ಕರೆಕ್ಟಾಗಿ ಆಗಿದೆ 1 ನಿಮಿಷಕ್ಕೆ. ಮತ್ತೆ ಮಾಡು. ಯಾವ್ದು ಹಸು ಇದು? ಅಂಬೋವನು ಕುಶನಿ. ನಾಯಿ ಹತ್ರ ಬೊಗಳುತ್ತೆ. ಬೆಕ್ಕು ಕುಶನಿ. ಫೈನಲಿ ನಮ್ಮ ಅಕ್ಕ ರೆಡಿ ಮಾಡ್ಕೊಂಡು ಇವಾಗ ಎಲ್ರಿಗೂ ಸರ್ವ್ ಮಾಡಕ್ ಹೋಗ್ತೀಯಾಳೆ. ಕೊಡು ಆಮ ಫಸ್ಟು. ಒಳ್ಳೆ ಅಷ್ಟ ಕುಂಕುಮ ಕೊಡೋತರ ಕೊಡ್ತಾವಳೆ. ಬ್ರೆಡ್ ತಿನ್ನಮ್ಮ, ಬ್ರೆಡ್ ಏನಾಗಲ್ಲ. ಮೇಲೆ ಚೀಸ್ ಕಣಮ್ಮ, ಸೂಪರ್ ಇರುತ್ತೆ, ತಿನ್ನು. ನಂಗೆ ಕೊಡೆ. ವಾವ್, ಏನ್ ಬೇಡ ನೋಡು. ಏನ ಖುಷಾನೆ, ಏನಾಯ್ತು? ಇನ್ನು ಕೆಳಗೆ ಇಳಿಬೇಕಾ? ಕೆಳಗೆ ಜಂಪ್ ಮಾಡು, ಜಂಪ್. ನನ್ನ ಮೇಗಡೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಸಾಸ್ ಎಲ್ಲ ಹಾಕೊಂಡು ತಿಂತಾ ಇದೀನಿ. ಮಾಮಿಂಡ್ ಹೆಂಗಿದಮ್ಮ? ಚೆನ್ನಾಗಿದ್ಯಾ? ನಾನು ತಿಂತಾ ಇದೀನಿ. ವಾವ್, ಚೈತ್ರ ಸೂಪರ್ ಆಗಣ. ಬ್ರೋ ಕ್ರೇಜಿ ಅಲ್ಟಿಮೇಟ್ ಟೇಸ್ಟ್ ಇದೆ. ಇದು ಬ್ರೆಡ್ ವೀಟ್ ಬ್ರೆಡ್ ಅಲ್ಲ, ಅದಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡ್ತಿದೆ. ನಾರ್ಮಲ್ ಬ್ರೆಡ್ ಆಗಿದ್ರೆ ಚೆನ್ನಾಗಿರೋದಿಲ್ಲ. ಗೈಸ್ ಹುಡೇನ ಅವನ್ನ ನಂಗೆ ಕಾಟ ಕೊಡ್ತಾವಳೆ ಗೈಸ್. ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಅಂತ ಬಂದಿದ್ದೆ. ನೋಡಿ ಈ ಹಣ್ಣು ಆ ಹಣ್ಣು ಹೂ ಹಣ್ಣು ಅಂತಾಳೆ. ಏನಕ್ಕೆ ಅನ್ಬೇಕು? ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಫಸ್ಟ್ ಹೇಳು. ಯಾರಿಗೆ ಸ್ನಾನ ಮಾಡ್ತಿದ್ಯಾ ಫಸ್ಟ್? ಬಿಡೇ ಆಯ್ತು ಬಿಡು. ಗಾಯ್ಸ್ಗೆ ಏನು ಹೇಳು, ಕುಶಾನೆ. ಅಯ್ಯೋ 1 ನಿಮಿಷ ಆಯ್ತು. 1 ನಿಮಿಷ ಇವಾಗ ಕೇಳ್ಸ್ಕೊ. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ನೀನ್ ಕಂಡ್ರೆ ತುಂಬಾ ಇಷ್ಟ ಅಂತೆ. ಅದಕ್ಕೇನೆ ಅವ್ರಿಗೇನೋ ನೀನ್ ಹೇಳ್ಬೇಕಂತೆ. ನೀನ್ ಮಾತಾಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗತ್ತಂತೆ. ಏನು ಮಾತಾಡೋಣ ಅವ್ರ ಹತ್ರ? ಅಲ್ಲ ಮಾತಾಡು.
ಹಿಂಗಾಗೈತೆ ಅವಾಗಿಂದ ಕಾಟ ಕೊಡ್ತಾವಳು ನನಗೆ. ಅಯ್ಯೋ ಅಯ್ಯೋ ನನ್ನ ಮೂತಿ ಎಲ್ಲ ತಿಕ್ಕಿ ನನ್ನ ತಲೆ ಹೊತ್ತು ಕೊಟ್ಬಿಟ್ಟು ಒಟ್ಟೋಡೋಗದ ಅಂತ ಅನ್ಸೈತಿ ಇವಳಿಗೆ. ಆ ಥರ ಹಿಂಸೆ ಕೊಡ್ತಾವಳೆ. ಅದಕ್ಕೆ ಅಪ್ಪಾ ಹೆಂಗೆ ನಾನು ಸುಮ್ಮನೆ ಕಟ್ಟ ಸ್ಕೂಲ್ ಕಲ್ತು ಮಾಡ್ತೀನಿ. ಕಣ್ಣು ಹೋಯ್ತು, ಕಣ್ಣು ಅದಕ್ಕೆ ಗಾಯ್ಸ್ ಇವತ್ತು ನಾನು ಗುಡ್ಡೋಕೆ ಚೆನ್ನಾಗಿ ಅಪ್ಪ ನನ್ನ ಕಣ್ಣು ನೋಡ್ದ ಗಾಯ್ಸ್ ಕಣ್ಣು ಗಾಯ್ಸ್, ನನ್ನ ಕಣ್ಣೆಲ್ಲ ಕಿತ್ತಾಕ್ಬಿಟ್ಟು ಗಾಯ್ಸ್. ಬಿಡು ಬಿಟ್ಬಿಡ ಹೋಗೆ. ನಾನು ಗಾಯ್ಸ್ ಹೇಳ್ತೀನಿ ಎಲ್ಲ ಗಾಯ್ಸ್ಗೆ. ಗಾಯ್ಸ್ ಇವಳು ಕರ್ಕೊಂಡೋಗ್ಬಿಡಿ ಗೈಸ್, ಎಲ್ಲರೂ ಮನೆ ಕರ್ಕೊಂಡೋಗ್ಬಿಡಿ ಗೈಸ್. ಬಿಡೇ ನನ್ನ ಓಕೆ ಆಮೇಲೆ ಸಿಗ್ತೀನಿ ಗೈಸ್ಗೆ. ಬಾಯ್ ಅಂತ ಗೈಸ್ಗೆ ಬಿಡೇ ನನ್ನ. ದೊಡ್ಡ ಹಿಂಸೆ ಗೈಸ್ ಇವಳು, ಸರಿ ಇಲ್ಲ ಅವಳು, ತುಂಬಾ ಹಿಂಸೆ ಕೊಟ್ಟಳು ಇವಳು. ಅಲ್ಲ ಇವಳು ದೊಡ್ಡ ಇದು ಕೈ ತಲೆನೋ ಗೈಸ್ ಇವಳು. ಇರಿಟೇಷನ್ ಇವಳು, ಇರಿಟೇಷನ್ ನೋಡ್ರಿ. ಹಿಂಗೆ 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 ಆಡೋದು ನಾಗವಲಿ ತರ ನೋಡಿ. ನಾಗವಲಿ ತರ ಗೈಸ್ ಇವಳು. ಹಿಂಗೆ ಹಿಂಗೆ ಗೈಸ್ ಇವಳು ತಿಕ್ ತಿಕ್ ಅಂತಿದ್ದಾಳೆ. ಹಿಂಗೆ ನೋಡಿ ಗೈಸ್ ಇವಳು. ಹೋಗು ಸುಮ್ನೆ. ಕುಶನಿಗೆ ಅವಾಗಿಂದ ಎಲ್ಲಾರು ರೇಗಿಸ್ತವ್ರೆ ಗೈಸ್. ಹಾ ನೋಡಿ ಎಲ್ಲಾರು ರೇಗಿಸ್ತಾರೆ ಕುಶನಿಗೆ. ಏನು ಕುಶನಿ ಪಾಪ ಕುಶನಿಗೆ ಅವಾಗಿಂದ ಎಲ್ಲಾರು ರೇಗಿಸ್ತವ್ರೆ ಗೈಸ್. ನೋಡಿ ಅವ್ರ ಅಮ್ಮ ನೋಡ್ರಿ ಹೆಂಗ್ ಮಾಡ್ತಾಳೆ. ಯಾಕೆ ಹೆಂಗ್ ಆಡ್ತಿದ್ಯಾ? ಅಯ್ಯೋ 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 ನೋಡಿ ನೋಡ್ತಾನೆ ನಮ್ಮ ಅಕ್ಕ ಹೆಂಗ್ ಆಡ್ತಾಳೆ ತಿಕ್ ತಿಕ್ಕೊಳ್ತಾಳ ಅಂತ. ಏನೇ ಕುಶನಿ ಏನ್ ಪ್ರಾಬ್ಲಮ್ ಹೇಳು. ಏನಾಯ್ತು? ಅಮ್ಮ ಏನ್ ಮಾಡ್ತಾಳೆ ಅವಾಗ ನಿಂಗೆ? ಇವಾಗ ನಿಂಗೆ ಏನಕ್ಕೆಲ್ಲ ಬೈತವ್ರೆ? ಫಸ್ಟ್ ನೀರು ಕುಡಿ ಹೇಳು. ಬಿಡೋದು ಇವಾಗ ಹೇಳು. ಯಾಕೆ ನಿಂಗೆ ಬೈತಾರೆ ಹೇಳ್ರಿ ಹೇಳು. ಸೊ ಗೈಸ್ ಓಕೆ, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ತುಂಬ ಕಡೆ ಕಮೆಂಟ್ಸ್ಗಳು ನೋಡ್ತಾ ಇದ್ದೀನಿ, ನೆಗೆಟಿವ್ ಆಗಿ ಆಗ್ತಿದ್ದೀರಾ. ಸೊ ನಾನು ಎಲ್ಲ ಟೈಮ್ ಹೇಳ್ದಂಗೆ ನಾನು ಜಾಸ್ತಿ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ಕೇರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಬಿಹೈಂಡ್ ದ ಫೋನು ಕೂತ್ಕೊಂಡು ಕಮೆಂಟ್ ಈಸಿಯಾಗಿ ಮಾಡ್ಬೋದು, ಬಟ್ ಅದನ್ನು ಫೇಸ್ ಮಾಡೋದಿದೆ ಗೊತ್ತಾ. ಸೊ ನಮ್ಮ ಲೈಫ್ಗಳಲ್ಲಿ ನಾವು ಏನು ಆಗಿರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಎಸ್, ಆದಷ್ಟು ನಾವು ಇವಾಗ ನಿಮಗೂ ಒಂದು ಹೇಳ್ತೀನಿ ಗೈಸ್, ಅಕಸ್ಮಾತ್ ನಿಮ್ಗೆ ಅಕಸ್ಮಾತ್ ನೀವು ಈ ಥರ ಯಾರು ನೆಗೆಟಿವ್ ಕಮೆಂಟ್ಗಳು ಫೇಸ್ ಮಾಡ್ತೀರಿ, ಇಲ್ಲಾಂದರೆ ಅವ್ರ ಜೀವನದಲ್ಲಿ ಯಾರು ಬ್ಯಾಕ್ ಸ್ಟ್ಯಾಬ್ ಮಾಡೋರು, ಇಲ್ಲಾಂತಂದರೆ ಅವ್ರ ಬಗ್ಗೆ ಯಾರೋ ಕೆಟ್ಟದಾಗ ಮಾತಾಡೋರು, ಸೊ ಇದೆಲ್ಲ ನಿಮಗೂ ಮಾಡ್ತಿರ್ತಾರೆ. ನಂಗೆ ಒಬ್ಬನಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಮಾಡ್ತಾ ಇರ್ತಾರೆ. ಎಲ್ಲರೂ ಸಾಚ ಅಲ್ಲ, ಎಲ್ಲರೂ ಅವ್ರವ್ರ ಇದರಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಒಂದು ತಲೆಯಲ್ಲಿ ಇಟ್ಕೊಬೇಕು ಗೈಸ್, ನಿಮ್ಮ ಅಕೌಂಟಲ್ಲಿ ದುಡ್ಡಿದೆಯಾ, ನೀವು ಮಾಡ್ತಿರೋ ಕೆಲಸಕ್ಕೆ ಆ್ಯಂಡ್ ನೀವು ಮಾಡ್ತಿರೋದಕ್ಕೆ ಪ್ರತಿಫಲ ಸಿಗ್ತಿದೆಯಾ, ನೀವು ಚೆನ್ನಾಗಿದ್ದೀರಾ, ಆ್ಯಂಡ್ ನಿಮ್ಮ ಸರೌಂಡಿಂಗ್ಸಲ್ಲಿರೋರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಮಾತಾಡಿಸ್ತವ್ರ, ಅಷ್ಟು ಸಾಕು. ಮೂರನೇವ್ರ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ನಿಮ್ಮನ್ನು ನೋಡ್ತಿದ್ದಾರೆ ಅಷ್ಟೇ ಬೇಕಾರದು. ಪಾಸಿಟಿವ್ ನೆಗೆಟಿವ್ ಎಲ್ರಿಗೂ ಇದ್ದೇ ಇರುತ್ತೆ, ಬಟ್ ಆದಷ್ಟು ನಮ್ಮ ಸರೌಂಡಿಂಗ್ಸಲ್ಲಿರೋರು ನಮ್ಮ ಜೊತೆ ಪಾಸಿಟಿವ್ ಆಗಿದ್ದಾರೆ, ನಾವು ಕೂಡ ಚೆನ್ನಾಗಿರ್ತೀವಿ. ಸೊ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೆಗೆಟಿವ್ ಮೊದಲ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಹೋಗ್ಬಿಡಿ. ನಾನು ಕೂಡ ತಲೆ ಕೆಡ್ಸ್ಕೊಳ್ಳೋ ಜಾಸ್ತಿ, ಬಟ್ ಒಂದೊಂದ್ಸಲಿ ಮಿತಿ ಮೀರ್ಬಿಡುತ್ತಲ್ಲ, ಅವಾಗ ಸ್ವಲ್ಪ ಟ್ರಿಗರ್ ಆಗುತ್ತೆ. ಆವಾಗೂ ಕೂಡ ಏನೋ ಮಾತಾಡೋಕ್ಕೆ ಹೋಗ್ಬಾರ್ದು, ಸೈಲೆಂಟಾಗಿ ಇಟ್ಬಿಡ್ಬೇಕು. ಅದನ್ನು ನಾನು ಪಾಠ ಕಲ್ತಿದ್ದೀನಿ. ಸೊ ಓಕೆ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ಅವ್ರವ್ರು ಏನೇನು ಮಾಡಿರ್ತಾರೆ ಅದು ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ, ತಲೆಯಲ್ಲಿ ಕೊಡಿ. ಆ್ಯಂಡ್ ಎಸ್, ಗುಡ್ ನೈಟ್, ಸಿ ಯು, ಬಾಯ್.